ಇಂದಿನ ಭಾರ್ಗವಿ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಭಾರ್ಗವಿ ಅಕ್ಕ ಬೃಂದ ಮತ್ತು ಅರ್ಜುನ್ ಮಾತಾಡ್ತಾ ಇರ್ತಾರೆ. ನೋಡು ಅರ್ಜುನ್, ನಾನು ನಿನಗೆ ಈ ಥರ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನೀವು ಈ ಥರ ಮಾಡಿದ್ರಿಂದ ಭಾರ್ಗವಿ ಏನೋ ಒಳ್ಳೇದು ಮಾಡಿದ್ಲು, ಅವಳು ನ್ಯಾಯ ಕೊಡ್ಸೋಕ್ಕೋಸ್ಕರ ಹಿಂಗೆ ಮಾಡಿದ್ಲು. ಭಾರ್ಗವಿ ತುಂಬ ಹಠಾನೇ, ಆದರೆ ಅವಳು ಮಾಡಿರೋದನ್ನ ಅಪ್ಪ ಸಹಿಸ್ಕೊಳಕ್ಕಾಗ್ತಿಲ್ಲ. ಮಾವನಿಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ. ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಜುನ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಮತ್ತು ಭಾರ್ಗವಿ ಇಬ್ಬರೂ ದೂರ ಮಾಡೋದು ಏನದಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನೋಡು ನಾನು ಮಾವನದು ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ನೀವಿಬ್ಬರು ಹೇಗೋ ಸರಿ ಹೋಗ್ಬೋದು ಅಲ್ವಾ, ಅದಕ್ಕೆ ನೀವು ಆರಾಮಾಗೂ ಇರ್ಬೋದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನೀನು ಭಾರ್ಗವಿ ಇಬ್ಬರೂ ದೂರ ಹೋದ್ರೇ ಸರಿಯಾಗುತ್ತೆ, ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ, ಆಮೇಲೆ ಮಾವ ಸರಿ ಆಗ್ತಾರೆ ಅಂದಾಗ, ಆಯಿತು ನೀವು ಎಲ್ಲಾದರೂ ಹೋಗ್ಬಿಡಿ ಅಂತ ಹೇಳಿದ ತಕ್ಷಣ ಅವನು ಆಯಿತು ಅದಕ್ಕೆ ನಾವು ಬೇರೆ ಮನೆ ನೋಡ್ಕೊತೀನಿ ಅಂತ ಹೇಳಿದಾಗ, ಬೃಂದ ಇವ್ರು ಎಂಜಾಯ್ ಮಾಡೋಕ್ಕೋಸ್ಕರ ನಾನು ಯಾಕೆ ಅರ್ಜುನ್, ನೀವೇನು ಮಾಡ್ಬೋದು ಗೊತ್ತಾ, ನೀವು ಹೋಗಿ ನಮ್ಮ ಅಪ್ಪ ಅಮ್ಮನ ಮನೆಗೆ ಯಾಕೆ ಇರಬಾರ್ದು, ಅಲ್ಲೂ ಅಪ್ಪ ಅಮ್ಮನೂ ಭಾರ್ಗವಿ ಜೊತೆ ಇರಬೇಕು ಅಂತ ಇರುತ್ತಲ್ವ, ಅಲ್ಲೂ ಗಂಡು ಮಕ್ಕಳು ಯಾರೂ ಇಲ್ಲ ಅನ್ನೋದೊಂದಿದೆ, ಅವ್ರಿಗೂ ತುಂಬ ಹುಷಾರಿರಲ್ವಲ್ಲ, ನೀವು ಇದ್ದರೆ ಗಂಡು ತಿಕ್ಕಿಲ್ಲ ಅನ್ನೋದೊಂದು ಕರುಗೆ ಕಡಿಮೆ ಆಗುತ್ತೆ, ಸ್ವಲ್ಪ ದಿನ ಅಲ್ಲೇ ಇದ್ಬಿಟ್ಟು ಬನ್ನಿ ಅಂತೇಳಿ ಹೇಳ್ತಾರೆ. ಅಲ್ಲೇ ಇರೋದಕ್ಕೆ ತೊಂದರೆ ಅಲ್ವಾ ಅದಕ್ಕೆ ಅಂದಾಗ, ಏನೂ ಆಗೋಲ್ಲ, ಭಾರ್ಗವಿ ಖುಷಿ ಆಗುತ್ತೆ, ಹೋಗು ಅರ್ಜುನ್ ಅಂತ ಹೇಳಿದಾಗ, ಭಾರ್ಗವಿ ಹತ್ರ ಮಾತಾಡಿ ನೋಡ್ತೀನಿ ಅಂತ ಅರ್ಜುನ್ ಹೇಳ್ತಾನೆ. ಈ ಕಡೆ ಜೆ ಪಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆವಾಗ ಶಕುಂತಲಾ ದೇವಿ ಬಂದು, ಏನು ಜೆ ಪಿ, ನೀನು ಚಿಕ್ಕ ಮಗು ಇದ್ದಾಗ ತೊಟ್ಲಲ್ಲಿ ಆಟ ಆಡ್ತಾ ಇದ್ದಲ್ಲ, ಆವಾಗ ಆ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ನೀನು ಭಾರ್ಗವಿಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ದಾಯಿತು, ಈಗ ನನಗೆ ಬಂದು ಈ ಥರ ರೇಗಿಸ್ತಾ ಇದೆಯಾ ಶಕುಂತಲಾ ದೇವಿ ಅಂತೇಳಿ ಅವ್ರ ತಾಯಿಗೆ ಹೇಳ್ತಾರೆ. ನಾನು ನಿನಗೆ ನೀನು ಏನೇ ಮಾಡಿದ್ರು ನಾನು ನಿನ್ನ ತಾಯಿ ಕಣೋ, ನೀನು ನನ್ನ ಮಗನೇ, ನಾನು ನಿನಗೆ ಸರಿಯಾದ ದಾರಿಲಿ ಹೋಗು ಅಂತ ಹೇಳ್ಕೊಡ್ತಾ ಇದ್ದೀನಿ ಹೊರತು ಆ ಥರ ಎಲ್ಲ ಮಾಡ್ತಾ ಇಲ್ಲ. ನೀನು ಏನೋನು ಅನ್ಕೋಬೇಡ ಜೆ ಪಿ, ನೀನು ಏನಾದರೂ ಅನ್ಕೋ ಜೆ ಪಿ, ಆದರೆ ನೀನು ಆ ಶಕ್ತಿ ಇಬ್ಬರು ಸೇರಿಕೊಂಡು ಆ ರವೀಂದ್ರ ಭಾರ್ಗವಿಯರ ತಂದೆಗೆ ನೀವೆಲ್ಲ ಮೋಸ ಮಾಡಿದ್ದು, ಎಲ್ಲ ಕೆಟ್ಟ ಕೆಲಸ ಮಾಡಿದ್ದೆಲ್ಲ ನನಗೂ ಗೊತ್ತಿದೆ ಅಲ್ವಾ, ಅದು ನೀನು ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವು ಮಾಡಿರೋದು ನಿಜ ಅಲ್ವಾ, ಅದೂ ಸಹಿತ ಭಾರ್ಗವಿ ಹೊರಗೆ ತರ್ತಾಳೆ. ಇನ್ನು ಇದೇ ಥರನೇ ಮಾಡಿದ್ರೆ ರವೀಂದ್ರನು ಕೋರ್ಟಿಗೆ ಬರೋ ಹಾಗೆ ಮಾಡೇ ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಅವಳು ಯಾವತ್ತೂ ಸುಳ್ಳಿಗೆ ಬೆಲೆ ಕೊಡಲ್ಲ, ಯಾವತ್ತಿದ್ರೂ ಸತ್ಯಕ್ಕೆ ಬೆಲೆ ಕೊಡ್ತಾಳೆ. ಭಾರ್ಗವಿ ಸೋಲೇ ಇಲ್ಲ ಅಂತೇಳಿ ನನಗೆ ಗೊತ್ತು. ಭಾರ್ಗವಿ ಹೇಗೆ ಅಂತ ನನಗೆ ಗೊತ್ತಿಲ್ವಾ ನೀವೇನೇ ಆದ್ರೂ ನಾನು ಮಾತ್ರ ಭಾರ್ಗವಿ ಪರ ಅಂತ ಅಲ್ಲ, ನಿನ್ನ ಪರ ಅಂತ ಅಲ್ಲ, ನನಗೆ ಯಾವತ್ತಿದ್ರೂ ಒಳ್ಳೇದಾಗಬೇಕು, ಒಳ್ಳೆ ರೀತಿಯಿಂದ ಇರಬೇಕು, ಅದನ್ನು ಕಲಿಸೋದೇ ಕಣೋ ತಾಯಿಯಾಗಿರೋ ಕರ್ತವ್ಯ. ನೀನು ಅಂದ್ಕೊಂಬಿಟ್ಟಿದ್ಯಾ ಅಷ್ಟೇ, ನೀನು ಒಳ್ಳೆ ರೀತಿಯಿಂದ ನಡಿ, ಯಾಕೆ ನೀನು ಅವನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಒಳ್ಳೆಯವನೇ ಇದೆಯಾ, ಆದರೆ ನಿನಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ ಜೆ ಪಿ ಅಂತೇಳಿ ಹೇಳಿದಾಗ, ನೀನೇನು ಹೇಳಬೇಡ ಶಕುಂತಲಾ ದೇವಿ, ನನಗೆ ಈ ಥರ ನೆಮ್ಮದಿ ಇಲ್ದಂಗೆ ಮಾಡಿದಾಳಲ್ಲ, ಅವಳಿಗೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನೇನು ಅಂತ ಹೇಳಿದ್ರು ಅವಳ ಪರನೇ ಮಾತಾಡೋದಲ್ವ ನೀನು. ಆ ಭಾರ್ಗವಿ ಮನೆಗೆ ಬಂದಾಗಿಂದನೂ ನೋಡ್ತಾನೇ ಇದ್ದೀನಿ, ಇನ್ನು ಎಲ್ಲ ಅವಳಿಗೆ ಸಪೋರ್ಟ್ ಮಾಡಿ ನೀನು ಗೆದ್ದಿದ್ಯಾ ಅಂತ ಅಂದ್ಕೊಂಬಿಟ್ಟಿದ್ಯಾ ಏನು ನೀನು, ಯಾವುದೂ ನಡೆಯೋದಿಲ್ಲ ತುಂಬ ದಿನ ಇದೆಲ್ಲನೂ, ನಾನು ನೋಡ್ತೀನಿ ಅದೇನಾಗುತ್ತೆ ಏನಿಲ್ಲ ಅಂತೇಳಿ ಅಂತ ಹೇಳಿದಾಗ, ಆಗ ಜೆ ಪಿಗೆ ಅವ್ರ ತಾಯಿ ಶಕುಂತಲಾ ದೇವಿ ಉತ್ತರ ಕೊಟ್ಟು, ಅಲ್ಲಿಂದ ನೋಡು ಇದ್ರ ಮೇಲೆ ನಿನ್ನಿಷ್ಟ ಏನು ಮಾಡ್ತೀಯಾ ಅಂತೇಳಿ, ನಾನು ಹೇಳೋಷ್ಟು ಹೇಳಿದ್ದೀನಿ, ನನ್ನ ಮಗನಾಗಿ ಏನು ಹೇಳಬೇಕು ಅದೆಲ್ಲ ಹೇಳಿದ್ದೀನಿ ಜೆ ಪಿ, ನೀನು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಿನ್ಗೆ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ ಗೊತ್ತಾ, ಎಲ್ಲ ನ್ಯಾಯ ರೀತಿಯಿಂದ ಇರಬೇಕು ಅಂತೇಳಿ ಸಿಕ್ಕಿದ್ದಾಳೆ ಅಂತೇಳಿ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ಈ ಕಡೆ ಭಾರ್ಗವಿ ಒಬ್ಬಳೇ ಕೂತಿರ್ತಾಳೆ, ಏನು ಮಾಡೋದು ಅಂಥೇಳಿ ಬೇಜಾರಾಗಿರುತ್ತೆ. ಆವಾಗ ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದು, ಭಾರ್ಗವಿ ಏನಿದು, ಏನು ಮಾಡ್ತಾ ಇದ್ದೀರಾ ಅಂದಾಗ, ಅರ್ಜುನ್ ನನಗೆ ತುಂಬ ಬೇಜಾರಾಗ್ತಿದೆ, ನಾನು ಮಲ್ಕೊಳ್ಳ ಅಂತ ಹೇಳಿ, ಅರ್ಜುನ್ ನೀನು ನನ್ನನ್ನು ತುಂಬ ಇಷ್ಟಪಡ್ತಾ ಇದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆದರೆ ಏನು ಮಾಡೋದು, ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಮಾತ್ರ ಅಲ್ವಾ ನನಗೆ ಗೊತ್ತಿದ್ದು, ನಿನಗೆ ಗೊತ್ತಿದೆ ಸಂಧ್ಯಾ ಇದು ನನ್ನ ಮೊದಲನೇ ಕೇಸ್ ಆದ್ರೂ ನಾನು ಎಷ್ಟು ಖುಷಿಯಿಂದ ಮಾಡಿದ್ದೀನೋ ಅದು ಒಳ್ಳೆಯದೇ ಅಲ್ವಾ ನಾನು ಮಾಡಿರೋದು, ನಾನು ಸಂಧ್ಯಾಗೋಸ್ಕರ ನ್ಯಾಯ ಕೊಡಿಸಿದ್ದೆ ತಪ್ಪಾ, ಆದರೆ ಯಾಕೆ ಇಲ್ಲೆಲ್ಲ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮನೇಲಿ ಎಲ್ರಿಗೂ ಅಂತ ಹೇಳಿದಾಗ, ನೋಡು ಅರ್ಜುನ್, ನಾನು ಜೆ ಪಿ ಅಂತೇಳಿ ಸರ್ ಹತ್ರ ಕೆಲಸ ಮಾಡೋದು ಅಂದರೆ ನನಗೂ ತುಂಬಾ ಇಷ್ಟ ಆಗಿತ್ತು. ಯಾಕಂದರೆ ಎಲ್ಲ ಕಾಲೇಜಲ್ಲೆಲ್ಲ ನನಗೆ ಇನ್ಸ್ಪಿರೇಷನ್ ಆಗಿದ್ದರು.
ನಮ್ಮ ತಂದೆ ಹೇಗೋ ಹಾಗೆ ಅಂತಲೂ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಬಂದಾಗಿಂದನೂ ಅವ್ರನ್ನ ನಮ್ಮ ತಂದೆ ಥರನೇ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಂದೆ ಹೇಗೆ ಇನ್ಸ್ಪಿರೇಷನೋ ಹಾಗೆಯೇ ನಾನು ಜೆ ಪಿ ಸರು ನನಗೆ ಇನ್ಸ್ಪಿರೇಷನ್ ಆಗಿರಬೇಕು ಅಂತ. ಅದೇ ಥರನೇ ಅವರಿಗೆ ಇರೋವಂಥ ಕೇಸನ್ನು ನಾನು ಅವ್ರ ವಿರುದ್ಧ ಮಾಡ್ತಾಯಿದ್ದೀನಿ ಅಂದರೆ ನನಗೊಂಥರ ಹೆಮ್ಮೆ ಅನ್ನಿಸ್ತಿದೆ ಅರ್ಜುನ್. ಆದರೆ ಏನು ಮಾಡೋದು, ನಾನು ನ್ಯಾಯ ಕೊಡಿಸಿದ್ದೆ ತಪ್ಪಾ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರಿಗೆ ಇಲ್ಲಿ ಯಾವುದೂ ಅರ್ಥ ಆಗ್ತಿಲ್ಲ. ನನಗೆ ಯಾವುದೇ ರೀತಿ ಜಂಬ ಅನ್ನೋದಿಲ್ಲ, ಏನೂ ಇಲ್ಲ. ನನಗೆ ಜೆ ಪಿ ಸರ್ ಮೇಲೆ ಒಳ್ಳೆಯ ಅಭಿಪ್ರಾಯನೇ ಇದೆ. ಇದು ಕೋರ್ಟಲ್ಲಿ ಬೇರೆ ಇಲ್ಲೇ ಬೇರೆ ಅಲ್ವಾ. ಅವರೆಲ್ಲ ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊತಿಲ್ಲ ಅರ್ಜುನ್. ನನಗಂತೂ ಎಷ್ಟು ಹಿಂಸೆ ಆಗ್ತಾಯಿದೆ. ಇದರಿಂದ ನಿನಗೂ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನಿನಗೂ ಇದರಿಂದ ನೋವು ಆಗ್ತಾಯಿದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅರ್ಜುನ್. ಏನು ಮಾಡೋದು, ನನಗೆ ಕೇಸ್ ಮುಖ್ಯನೋ. ಒಂದು ವೇಳೆ ನಾನು ಕೇಸ್ ನೀನು ಹೇಳ್ದಾಗೆ ಬಿಟ್ಟಿದ್ದಿದ್ರೆ ಚೆನ್ನಾಗಿತ್ತೇನೋ. ಆಗ ನಾನು ಏನಾದರೂ ನಾನು ಬಿಟ್ಟಿದ್ದಿದ್ರೆ ನಾನು ಯಾವಾಗ ಅದೇ ಕ್ಷಣದಲ್ಲೇ ನಾನು ಪ್ರಾಣ ಬಿಟ್ಬಿಡ್ತಿದ್ದೇನೋ ಅನಿಸುತ್ತೆ. ನಾನು ಪ್ರಾಕ್ಟೀಸ್ ಬಿಟ್ಟಿದ್ದರೆ ಚೆನ್ನಾಗಿತ್ತು ಅಂತ ನೀನು ಬೇರೆ ಹೇಳಿಬಿಟ್ಟಿದ್ಯಲ್ಲ ಅರ್ಜುನ್ ಆವಾಗಲೇ. ಈಗ ಹಾಗೇನಿಲ್ಲ ಭಾರ್ಗವಿ, ನೀವು ಒಳ್ಳೆಯದೇ ಮಾಡಿದ್ದೀರಾ. ಆದರೆ ಇದರಿಂದ ನಮ್ಮ ತಂದೆ ಮತ್ತು ನಿಮ್ಮ ತಂದೆ ಇಬ್ಬರದೂ ವೈಮನಸ್ಸೆಲ್ಲ ಸರಿ ಆಗುತ್ತೆ ಅಂದ್ಕೊಂಡಿದ್ದೆ. ಈ ಕೇಸಿಂದ ಈ ಥರ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಇದು ನನಗೂ ಅರ್ಥ ಆಗ್ತಾಯಿಲ್ಲ. ಇದರಿಂದ ನಾವು ಏನಾದರೂ ಮಾಡಲೇಬೇಕು. ನಾವಿಬ್ಬರು ದೂರ ಆದರೆ ಒಳ್ಳೆಯದು ಅನಿಸುತ್ತೆ ಅಂತ ಹೇಳಿದಾಗ, ಈ ಕಡೆ ಬೃಂದ ಮನೆ ಒಳಗಡೆ ಬಂದು ರೂಮಲ್ಲಿ ಚರಣ್ ಮತ್ತು ಬೃಂದ ಫೋಟೋ ತಗೊಂಡು ಇಬ್ಬರದು ಫೋಟೋ ನೋಡಿಕೊಂಡು, ಚರಣ್ ನಾನು ನಿನಗೋಸ್ಕರ ಎಲ್ಲ ಮಾಡಿದ್ದಲ್ವಾ, ನಿನ್ನಿಂದನೇ ನಿನಗೋಸ್ಕರನೇ ನೀನು ಭಾರ್ಗವಿನ ಇಷ್ಟಪಟ್ಟಿದ್ಯಾ ಅಂತ ಗೊತ್ತಿದ್ರು ನಾನು ನಿನ್ನ ಇಷ್ಟಪಟ್ಟು ನಿನಗೋಸ್ಕರ ನಾನು ಶಕ್ತಿ ಪ್ರಸಾದ್ಗೆ ಮತ್ತು ಮಾವಂಗೂ ಎಲ್ಲರಿಗೂ ಹೆಲ್ಪ್ ಮಾಡಿದೆ ನಿನಗೋಸ್ಕರ. ಆದರೆ ನಿನಗೆ ನನ್ನ ಪ್ರೀತಿ ಅರ್ಥ ಆಗ್ತಾಯಿಲ್ಲ. ನೀನು ಬರೀ ಭಾರ್ಗವಿ ಅಂತ ಹೇಳ್ತಾ ಇದೆಯಾ ಹೊರತು ನನ್ನನ್ನು ನೆನ್ಪು ಮಾಡ್ಕೋತಾ ಇಲ್ಲ. ನಾನು ನಿನಗೋಸ್ಕರ ಚರಣ್ ಮಾಡ್ತಾ ಇರೋದು. ನೋಡು ಏನು ಮಾಡ್ತೀನಿ ಅಂತೇಳಿ ಗೊತ್ತಾಗುತ್ತೆ. ಆದರೆ ನಾನು ಯಾವತ್ತಿದ್ರೂ ನೀನು ನನಗೆ ಸಿಗಬೇಕು ಅನ್ನೋದೇ ನನ್ನ ಯೋಚನೆ ಅಷ್ಟೇ ಚರಣ್ ಅಂತೇಳಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಮಾತಾಡ್ತಾ ಇದ್ದಾಗ, ಬೇರೆ ಆಗೋದಾ, ಏನು ಹೇಳ್ತಿದ್ಯಾ ಅರ್ಜುನ್ ನೀನು ಅಂತ ಹೇಳಿದಾಗ, ಹೌದು ನಾವಿಬ್ಬರು ಬೇರೆ ಕಡೆ ಹೋಗೋಣ, ಈ ಮನೆ ಇರೋದು ಬೇಡ. ಸ್ವಲ್ಪ ದಿನ ಅಪ್ಪಂದು ಎಲ್ಲ ಯೋಚನೆ ಕಡಿಮೆ ಆದಮೇಲೆ ಮತ್ತು ಅವ್ರ ವೈಮನಸ್ಸೆಲ್ಲ ಕಡಿಮೆ ಆಗುತ್ತೆ, ಅವ್ರು ಸಮಾಧಾನದಿಂದ ಇದ್ದಾರೆ ಎಂದಾಗ ಬರೋಣ ಅಂತ ಹೇಳಿದಾಗ, ಎಲ್ಲಿಗೆ ಹೋಗೋಣ ಅರ್ಜುನ್, ಏನು ಈ ಥರ ಹೇಳ್ತಿದ್ಯಾ, ಅದೆಲ್ಲ ಬೇಡ ಅನಿಸುತ್ತೆ ಅಂದರೆ, ಇಲ್ಲ ಹೋಗೋಣ, ನಾವು ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಏನಕ್ಕೆ ಅಂದರೆ, ಇಲ್ಲ ಅಲ್ಲಿಗೆ ಹೋಗೋಣ ಅಂದರೆ, ಇಲ್ಲ ನಿನಗೂ ಸಮಾಧಾನ ಆಗುತ್ತೆ ನನಗೂ ಸಮಾಧಾನ ಆಗುತ್ತೆ, ನಾವು ನಿಮ್ಮ ತಂದೆ ಮನೆಗೆ ಹೋಗೋಣ, ಅವ್ರಿಗೂ ಒಂದು ಸ್ವಲ್ಪ ದಿನ ಇದ್ದಂಗೆ ಆಗುತ್ತಲ್ವಾ, ಅಲ್ಲೇ ಹೋಗೋಣ, ನಿನ್ನ ಮನಸ್ಸು ನೆಮ್ಮದಿಯಾಗಿದ್ದಂಗೆ ಆಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಭಾರ್ಗವಿಗೆ ಹೇಳಿ ಅರ್ಜುನ್ ಒಪ್ಪಿಸ್ತಾನೆ. ಆಯಿತು ಹೋಗೋಣ ಅಂಥೇಳಿ ಹೇಳಿ, ಇದು ನನಗೂ ಇಷ್ಟ ಆಗ್ತಾಯಿಲ್ಲ ಅರ್ಜುನ್, ಏನು ಮಾಡೋದು, ನೀನು ಹೇಳಿದ್ಯಾ ಅಂತೇಳಿ ಒಪ್ಕೊಂಡಿದ್ದೀನಿ ಅಂತೇಳಿ ಅರ್ಜುನ್ ಮತ್ತು ಭಾರ್ಗವಿ ಮಾತಾಡ್ತಾರೆ.